ವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಕೋವಿಡ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಮುಂದುವರೆದಿದ್ದು ಇಂದು ರಾತ್ರಿಯಿಂದ ಸೋಮವಾರ ಬೆಳಗ್ಗೆವರೆಗೆ ಕರ್ಫ್ಯೂ ಮುಂದುವರಿಯಲಿದೆ. ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೇಳಿಕೆ. ರಾಜ್ಯ ಸರ್ಕಾರ ಅನಗತ್ಯವಾಗಿ ಬಡ ಮಕ್ಕಳ ಶಿಕ್ಷಣಕ್ಕೆ ತಡೆಯೊಡ್ಡುತ್ತಿದೆ ಎಂದು ಖಂಡಿಸಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮುಖ್ಯಮಂತ್ರಿ ನಿವಾಸದ ಎದುರು ಮಂಗಳವಾರ ಏಕಾಂಗಿ ಧರಣಿ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ. ರಾಜ್ಯದಲ್ಲಿ ಒಮಿಕ್ರಾನ್ ಸೋಂಕು ಪ್ರಮಾಣ ಹೆಚ್ಚಾಗುವ ಮುನ್ನ ಕೋವಿಡ್ 2ನೇ ಡೋಸ್ ಲಸಿಕೆ ಪಡೆದುಕೊಳ್ಳಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮನವಿ. ಹೊಳೆನರಸೀಪುರ ಪಟ್ಟಣದ ಯುಜಿಡಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಲು 23 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಿಶೀಲ್ಡಿಂಗ್ ಮತ್ತು ರಾಡಿಂಗ್ ಯಂತ್ರಗಳನ್ನು ತರಿಸಲಾಗಿದೆ. ಪುರಸಭಾ ಮುಖ್ಯಾಧಿಕಾರಿ ವಿಡಿ ಶಾಂತಲ. ಮತ್ತು ಹಾಸನ ಜಿಲ್ಲೆಯಲ್ಲಿ ಇಂದು ಹೊಸದಾಗಿ 651 ಕೋವಿಡ್ ಪ್ರಕರಣ ಬೆಳಕಿಗೆ. ವಾರ್ತೆಗಳ ವಿವರ. ಕೋವಿಡ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಮುಂದುವರೆದಿದ್ದು ಇಂದು ರಾತ್ರಿಯಿಂದಲೇ ಸೋಮವಾರ ಬೆಳಗ್ಗೆವರೆಗೂ ಕರ್ಫ್ಯೂ ಮುಂದುವರಿಯಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೇಳಿದ್ದಾರೆ. ಈ ನಡುವೆ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸೋಂಕು ಹರಡುವಿಕೆ ತೀವ್ರಗೊಳ್ಳತೊಡಗಿದೆ. ನಗರದ ಖಾಸಗಿ ಶಾಲೆಯೊಂದರ ಸುಮಾರು 139 ಮಕ್ಕಳಿಗೆ ಮತ್ತು 55 ಶಿಕ್ಷಕರಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ. ಇನ್ನೊಂದು ಶಾಲೆಯ ಹೆಚ್ಚಿನ ಸಂಖ್ಯೆಯ ಮಕ್ಕಳಲ್ಲಿ ಕೊರೋನಾ ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ 2 ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಜಿಲ್ಲೆಯ ಎಲ್ಲಾ ಶಾಲೆಗಳಲ್ಲೂ 1 ರಿಂದ 7ನೇ ತರಗತಿ ಮಕ್ಕಳಿಗೆ ಶಾಲೆಗೆ ಬರಲು ಕಡ್ಡಾಯ ಮಾಡುತ್ತಿಲ್ಲ. ಶೀತ, ಕೆಮ್ಮು, ಜ್ವರ ಕಾಣಿಸಿಕೊಂಡರೆ ಮನೆಯಲ್ಲೇ ಇದ್ದು ಆರೋಗ್ಯ ಕಾಪಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಸೋಂಕು ಕಾಣಿಸಿಕೊಳ್ಳುತ್ತಿದ್ದರೂ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವ ನಿರ್ಧಾರ ಕೈಗೊಂಡಿಲ್ಲ. ಸೋಂಕು ಹೆಚ್ಚು ಕಂಡುಬಂದ ಶಾಲಾ ಕಾಲೇಜುಗಳನ್ನಷ್ಟೇ ಬಂದ್ ಮಾಡಲಾಗುತ್ತಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಜಿಲ್ಲೆಯಲ್ಲಿ ಕೊರೋನಾ ಹರಡುವಿಕೆ ಪಾಸಿಟಿವಿಟಿ ದರ 5.9 ಇದೆ. ಆದ್ದರಿಂದ ಸಾರ್ವಜನಿಕರು ಕೋವಿಡ್ ನಿಯಂತ್ರಣ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಮನವಿ ಮಾಡಿದರು. ನಮಸ್ಕಾರ. ರಾಜ್ಯ ಸರ್ಕಾರ 11/1/2022 ಆದೇಶವನ್ನು ಹೊರಡಿಸಿ ಈ ಹಿಂದೆ ಏನು ನಿರ್ಬಂಧನೆಗಳಿದ್ದು ವೀಕೆಂಡ್ ಕರ್ಫ್ಯೂ ಅವೆಲ್ಲನೂ 31/1/2022 ಮುಂದುವರಿಬೇಕು ಅಂತ ಸೂಚನೆ ಕೊಟ್ಟಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿಯಿಂದ ಸೋಮವಾರ ಬೆಳಗ್ಗೆವರೆಗೂ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತದೆ. ಕಳೆದ ವಾರದಲ್ಲಿ ಏನು ನಿರ್ಬಂಧನೆಗಳಿತ್ತೋ ಅವೇ ನಿರ್ಬಂಧನೆಗಳು ಮುಂದುವರಿಯುತ್ತದೆ. ನಮ್ಮ ಆಹಾರಕ್ಕೆ ಸಂಬಂಧಿಸಿದ ದಿನಸಿ ಅಂಗಡಿಗಳು, ಆಹಾರ, ಎಪಿಎಂಸಿಗಳು ಆ ರೀತಿಯನ್ನು ಹೊರತುಪಡಿಸಿ ಬೇರೆ ಎಲ್ಲ ರೀತಿಯ ಅಂಗಡಿ ಮುಂಗಟ್ಟುಗಳನ್ನು ಈ ಒಂದು ಸಂದರ್ಭದಲ್ಲಿ ಬಂದ್ ಮಾಡಲಾಗುವುದು. ಈಗ ನಮ್ಮ ಜಿಲ್ಲೆಯ ಕೋವಿಡ್ ಪಾಸಿಟಿವಿಟಿ ರೇಟ್ 5.4 ಇದೆ. ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಕರಣಗಳು ವರದಿಯಾಗ್ತಾ ಇದೆ. ಈಗ ಶಾಲೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀವಿ. ನಿನ್ನೆ 2 ಶಾಲೆಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡುಬಂದಿದ್ದು ಅವುಗಳಿಗೆ ನಾವು ಈಗಾಗಲೇ ರಜೆ ಕೊಟ್ಟಿದ್ದೀವಿ. ಈಗ ನಾಳೆ ನಾಡಿದ್ದು ಮತ್ತೆ ಶಾಲೆಗಳು ರಜೆ ಇರೋದರಿಂದ ಮುಂದಿನ ವಾರ ಮೊದಲ 3 ದಿನಗಳಲ್ಲಿ ಯಾವ ರೀತಿಯ ಪ್ರಕರಣಗಳು ವರದಿಯಾಗುತ್ತೆ ಅಂತ ಅಂಕಿಅಂಶಗಳನ್ನು ಗಮನಿಸಿ ಮುಂದಿನ ನಿರ್ಧಾರನ ಕೈಗೊಂಡಿದೆ. ರಾಜ್ಯ ಸರ್ಕಾರ ಅನಗತ್ಯವಾಗಿ ಬಡ ಮಕ್ಕಳ ಶಿಕ್ಷಣಕ್ಕೆ ತಡೆಯೊಡ್ಡುತ್ತಿದೆ ಎಂದು ಖಂಡಿಸಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮುಖ್ಯಮಂತ್ರಿ ನಿವಾಸದ ಎದುರು ಮಂಗಳವಾರ ಏಕಾಂಗಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಶಿಕ್ಷಣ ಕ್ಷೇತ್ರದ ಬೆಳವಣಿಗೆಯ ವಿಚಾರದಲ್ಲಿ ರಾಜಕೀಯ ನಡೆಸುತ್ತಿದೆ. ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಯ ಹಿಡಿತದಲ್ಲಿ ಸರ್ಕಾರ ನಡೆಯುತ್ತಿದೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹೊಳೆನರಸೀಪುರಕ್ಕೆ ಬಂದು ಕಾಲೇಜುಗಳನ್ನು ನೋಡಬೇಕು. ಹೊಳೆನರಸೀಪುರ ಕ್ಷೇತ್ರದಲ್ಲಿ ನನ್ನ ಮಕ್ಕಳು ಓದುವುದಿಲ್ಲ, ಬಡವರ ಮಕ್ಕಳು ಓದುತ್ತಾರೆ. ಆದರೆ ಸರ್ಕಾರ ಇದಕ್ಕೆ ಪ್ರೋತ್ಸಾಹ ನೀಡುತ್ತಿಲ್ಲ ಎಂದು ದೂರಿದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಶ್ರಮದಿಂದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆಯಾಗಿದೆ. ಅಲ್ಲದೆ ಹೊಳೆನರಸೀಪುರ ಕ್ಷೇತ್ರದಲ್ಲೂ ಇಂಜಿನಿಯರಿಂಗ್ ಕಾಲೇಜು ಮಾಡಲಾಗಿದೆ. 1 ವರ್ಷದಿಂದ ಹೊಳೆನರಸೀಪುರದಲ್ಲಿ ಮಹಿಳಾ ಕಾಲೇಜು ನಡೆಯುತ್ತಿದೆ. ಅಲ್ಲಿ ಎಂಎಸ್ಸಿ ಫುಡ್ ಅಂಡ್ ನ್ಯೂಟ್ರಿಷನ್ ಕೋರ್ಸ್ ಆರಂಭಿಸಲು ಮೈಸೂರು ವಿಶ್ವವಿದ್ಯಾನಿಲಯ ಅನುಮತಿ ನೀಡಿದೆ. ಆದರೆ ರಾಜ್ಯದ ಶಿಕ್ಷಣ ಮಂತ್ರಿ ಇದಕ್ಕೆ ಅನುಮತಿ ನೀಡದೆ ನಿರಾಕರಿಸಿದ್ದಾರೆ ಎಂದು ಆರೋಪಿಸಿದರು. ಇವತ್ತು ನಾನು ಹೇಳೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಶಿಕ್ಷಣ ಸಚಿವರು ಇಬ್ಬರು ಬಂದು ಹೊಳೆನರಸೀಪುರದಲ್ಲೇ ಖುದ್ದ ಬಂದು ನೋಡಬೇಕು ಯಾವ ರೀತಿ ನಾವು ಕಾಲೇಜ್ಗಳನ್ನ ಮಾಡಿದ್ದೀವಿ. ಆ ಬಡವ್ರ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕಳೆದ 3 ವರ್ಷದಲ್ಲಿ ಸರ್ಕಾರ ಕೊಡೋಕ್ಕಾಗದಲ್ಲೇ ಇದ್ದರೂ ಸಹ ನಾವು ಮಾಡಿದ್ದೀವಿ. ಅದನ್ನು ಕಣ್ಣಿಂದ ನೋಡಿ ಅಲ್ಲಿ ಎಲ್ಲ ಮಕ್ಕಳು ಓದೋದು. ಯಾರೇನು ನನ್ನ ಮಕ್ಕಳೇನು ಓದಲ್ಲ. ಅಲ್ಲಿ ರೇವಣ್ಣನ ಮಕ್ಕಳು ಅಥವಾ ಕುಮಾರಸ್ವಾಮಿ ಮಕ್ಕಳು ಯಾರೂ ಓದೋದಿಲ್ಲ. ಅಲ್ಲಿ JDS ತರ ಮಕ್ಕಳು ಓದಲ್ಲ. ಇಡೀ ಎಲ್ಲ ಜಿಲ್ಲೆಯಿಂದ ಬರುವಂಥ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು. ಏಕೆಂದರೆ ಈ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಇದಕ್ಕೆ ತೋರಿಸುತ್ತೆ ನನಗೆ. ಹಿಂದೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕಾದ್ರೆ ಅದು ಎಷ್ಟು ಏನು ಮಾಡಿದ್ರು ಅಂತ ತಮಗೆಲ್ಲ ಗೊತ್ತಿರೋಂಥ ವಿಷಯ. ಇಂಜಿನಿಯರಿಂಗ್ ಕಾಲೇಜ್ ದೇವೇಗೌಡರು ಭಾಗಿಯಾಗೋವರೆಗೂ ಇವತ್ತು ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ
ಸುಮಾರು 1,000 ಮಕ್ಕಳು ಓದ್ತವೆ. ರಾಜ್ಯದಲ್ಲಿ ಇವತ್ತು ಆಸ್ಥಾ ಫಸ್ಟ್ ಇದೆ ಅಡ್ಮಿಷನ್ನಲ್ಲಿ, ಸೆಕೆಂಡು ಮಕ್ಕಳ ಹೊಸಳ್ಳಿದೆ. ಅಲ್ಲಿ ಮತ್ತೆ ಈಗ ಸುಮಾರು ಕೆಲವು ಉಳಿದಿರ್ತಾವಲ್ಲ ಸೀಟು, ಹಿಂದೆ ಅಡ್ಮಿಷನ್ ಅಲ್ಲೇ ಲೋಕಲ್ ಯಾವ ಹಳ್ಳಿ ಬೆಳೆ ಬಂದರೆ ಮಾಡ್ಕೊಳ್ಳೋಕೆ ಕೊಡೋರು, ಅದು ಇಲ್ಲ. ಅದೇನಾದ್ರು ಮಾಡ್ಕೊಳ್ಳಿ ಆಳ್ಬಿದ್ದೋಲಿ. ಈಗ 1 ವರ್ಷಗಳಿಂದ ಹೊಳೆನರಸೀಪುರ ಮಹಿಳಾ ಕಾಲೇಜಲ್ಲಿ ಕಳೆದ ಹಲವು ದಿನಗಳಿಂದ ಅತಿಥಿ ಉಪನ್ಯಾಸಕರು ಕಾಲೇಜಿಗೆ ಬರದೆ ಮುಷ್ಕರ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ಅವರ ಬೇಡಿಕೆಗಳಿಗೆ ಸ್ಪಂದಿಸದೆ ಬಡಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗಿದೆ. ಸರ್ಕಾರದ ಇಂತಹ ಧೋರಣೆ ಖಂಡಿಸಿ ಪ್ರತಿಭಟಿಸುತ್ತೇನೆ ಎಂದರು. ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರು ಶಿಕ್ಷಣ ಕ್ಷೇತ್ರದ ಬೆಳವಣಿಗೆಗೆ ತಡೆಯೊಡ್ಡುತ್ತಿದ್ದಾರೆ. ಖಾಸಗಿಯವರಿಗೆ ಅನುಕೂಲ ಮಾಡಿಕೊಡಲು ಬಡವರ ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡದೆ ನಾಟಕವಾಡುತ್ತಿದ್ದಾರೆ. ಕೀಳುಮಟ್ಟದ ರಾಜಕೀಯ ಮಾಡಲಾಗುತ್ತಿದೆ. ಕಮಿಷನ್ ಯಾವುದರಲ್ಲಿ ಬರುತ್ತದೆ ಅದಕ್ಕೆ ಮನ್ನಣೆ ನೀಡುವ ಸರ್ಕಾರಕ್ಕೆ ಜನರೇ ಚುನಾವಣೆಯಲ್ಲಿ ಬುದ್ಧಿ ಕಲಿಸಲಿದ್ದಾರೆ ಎಂದರು. ರಾಜ್ಯದಲ್ಲಿ ಒಮಿಕ್ರಾನ್ ಸೋಂಕು ಪ್ರಮಾಣ ಹೆಚ್ಚಾಗುವ ಮುನ್ನ ಕೋವಿಡ್ 2ನೇ ಡೋಸ್ ಲಸಿಕೆ ಪಡೆದುಕೊಳ್ಳಿ ಎಂದು ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಶುಕ್ರವಾರ ಮಿನಿ ವಿಧಾನಸೌಧದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ತಾಲೂಕಿನಲ್ಲಿ ಕೋವಿಡ್ ಲಸಿಕೆಯ ಮೊದಲನೇ ಡೋಸ್ 97% ಆಗಿದೆ, 3% ಬಾಕಿ ಇದೆ. ಅತಿ ಶೀಘ್ರದಲ್ಲಿ 100% ಸಾಧನೆ ಮಾಡಬೇಕು. ಬೇಸರವೆಂದರೆ 2ನೇ ಡೋಸ್ 77% ಇದನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. 15 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ 3ನೇ ಡೋಸ್ ಇದೀಗ ಪ್ರಾರಂಭವಾಗಿ ಉತ್ತಮವಾಗಿ ನಡೆಯುತ್ತಿದೆ. ಒಮಿಕ್ರಾನ್ ಹರಡಿದರೆ ಅದನ್ನು ನಿಯಂತ್ರಣ ಮಾಡಲು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. 3ನೇ ಅಲೆಯಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಗುರುವಾರದವರೆಗೂ ತಾಲೂಕಿನಲ್ಲಿ 63 ಹೊಸ ಪ್ರಕರಣಗಳು ಕಂಡುಬಂದಿದೆ. ಇದರಲ್ಲಿ 17 ಶಾಲಾ ಮಕ್ಕಳಿಗೆ ಹಾಗೂ 3 ಶಿಕ್ಷಕರಿಗೆ ಸೋಂಕು ತಗುಲಿರುವುದು ಆತಂಕಕಾರಿಯಾಗಿದೆ ಎಂದರು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಾಸ್ಕ್, ಸ್ಯಾನಿಟೈಸರ್ಗಳನ್ನು ಗ್ರಾಮ ಪಂಚಾಯಿತಿಗಳ ಮೂಲಕ ನೀಡಲು ತಾಲೂಕು ಆಡಳಿತ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಒಂದು ವೇಳೆ ತಾಲೂಕಿನಲ್ಲಿ ಕೋವಿಡ್ ಪ್ರಕರಣಗಳು ಏರಿಕೆಯಾದರೆ ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಗಳನ್ನು ಬಂದ್ ಮಾಡಲಾಗುವುದು ಎಂದು ತಿಳಿಸಿದರು. ಇಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಿರ್ತಕ್ಕಂಥದ್ದು ಕಂಡುಬಂದಿದೆ. ಅದರಲ್ಲೂ ಕೂಡ ಹಾಸನ ಜಿಲ್ಲೆ ಕೂಡ ಹೆಚ್ಚಾಗ್ತಿದೆ. ರಾಜ್ಯದಲ್ಲಿ 25,000ಕ್ಕೂ ಹೆಚ್ಚು ಪ್ರಕರಣಗಳು ಕಂಡುಬಂದಿದೆ. ನಮ್ಮದು ಮಲೆನಾಡು ಭಾಗ ಆದ್ದರಿಂದ ಈ ದಿನ ಸಕಲೇಶಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ತಿಳಿಯೋದಕ್ಕೆ ನಮ್ಮ AC ಅವರ ಜೊತೆಯಲ್ಲಿ ನಾವೆಲ್ಲ ಇವತ್ತು ಸೇರಿ ಸಭೆಯನ್ನು ಮಾಡಿದ್ದೇವೆ. ಈವರೆಗೆ ನಿನ್ನೆ 63 ಪ್ರಕರಣ ನಮ್ಮ ತಾಲೂಕಲ್ಲಿ ಸಕಲೇಶಪುರ ತಾಲೂಕಲ್ಲಿ ಪತ್ತೆಯಾಗಿದೆ. ಅದರಲ್ಲಿ 20 ಜನಕ್ಕೆ 17 ಮಕ್ಕಳು ಮಾಡಲಿ ಹಣ ಬಿಡುಗಡೆ ಮಾಡಲೇಬೇಕು. ಮೊದಲಂತೆ ಎಲ್ಲರಿಗೂ ಕೂಡ ಶಾಲಾ ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ಮಾಸ್ಕನ್ನು ಫ್ರೀಯಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಕೂಲಿ ಕಾರ್ಮಿಕರಿಂದ ಇಲ್ಲಿ ಹಳ್ಳಿಗಳಲ್ಲೂ ಕೂಡ ನಮ್ಮ ಪಂಚಾಯಿತಿ ವ್ಯವಸ್ಥೆ ಮೂಲಕ ಅಲ್ಲೂ ಕೂಡ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಸರ್ಕಾರ ಹಿಂದೆ ಮುಂದೆ ನೋಡಬಾರ್ದು, ಹರಡೋಕ್ಕಿಂತ ಮೊದಲು ಮುನ್ನೆಚ್ಚರಿಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಪ್ರದೀಪ್ ಬಾಯಲ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ JR ಹರೀಶ್, ತಾಲೂಕು ಆರೋಗ್ಯಾಧಿಕಾರಿ ಮಹೇಶ್, ಸಮಾಜ ಕಲ್ಯಾಣ ಇಲಾಖೆಯ ಆನಂದ್ ಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ HP ಶಿವಾನಂದ್ ಮತ್ತಿತರರು ಹಾಜರಿದ್ದರು. ಹೊಳೆನರಸೀಪುರ ಪಟ್ಟಣದ UGD ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಲು 23 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಿಶಿಲ್ಟಿಂಗ್ ಮತ್ತು ರಾಡಿಂಗ್ ಯಂತ್ರಗಳನ್ನು ತರಿಸಲಾಗಿದೆ ಎಂದು ಪುರಸಭಾ ಮುಖ್ಯಾಧಿಕಾರಿ BD ಶಾಂತಲಾ ತಿಳಿಸಿದ್ದಾರೆ. ಅವರಿಂದು ಪಟ್ಟಣದ ಪುರಸಭೆ ಆವರಣದಲ್ಲಿ 15ನೇ ಹಣಕಾಸು ಯೋಜನೆಯ ವತಿಯಿಂದ ಪಟ್ಟಣದ 23 ವಾರ್ಡಿನ ಒಳಚರಂಡಿ ಸಮಸ್ಯೆಗಳನ್ನು ಪರಿಹರಿಸಲು ಸಾರ್ವಜನಿಕರ ಉಪಯೋಗಕ್ಕಾಗಿ ಶಾಸಕ HT ರೇವಣ್ಣ ಮುತುವರ್ಜಿಯಿಂದ 23 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ತರಿಸಿದ ಅತ್ಯಾಧುನಿಕ ಡಿಸಿಲ್ಟಿಂಗ್ ಮತ್ತು ರಾಡಿಂಗ್ ಯಂತ್ರಗಳನ್ನು ತಹಶೀಲ್ದಾರ್ ಮತ್ತು ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಸಾರ್ವಜನಿಕರ ಸೇವೆಗೆ ಚಾಲನೆಗೊಳಿಸಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಪಟ್ಟಣದ ಸರ್ವಾಂಗೀಣ ಸ್ವಚ್ಛತೆಯನ್ನು ಕಾಪಾಡಲು ಪುರಸಭೆ ಅಧಿಕಾರಿಗಳು ಮತ್ತು ಪೌರಕಾರ್ಮಿಕರು ಶಕ್ತಿ ಮೀರಿ ಶ್ರಮಿಸುವುದಾಗಿ ತಿಳಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ತಹಶೀಲ್ದಾರ್ KK ಕೃಷ್ಣಮೂರ್ತಿ, ಪಟ್ಟಣದ ಪರಿಸರ ಸಂರಕ್ಷಣೆ ಮಾಡಲು, ನೈರ್ಮಲ್ಯವನ್ನು ಕಾಪಾಡಲು ಮತ್ತು UGD ಮ್ಯಾನ್ಹೋಲ್ ಸಮಸ್ಯೆಗಳನ್ನು ಮಾನವರಹಿತವಾಗಿ ಸ್ವಚ್ಛಗೊಳಿಸಲು ಡಿಸಿಲ್ಟಿಂಗ್ ಮತ್ತು ರಾಡಿಂಗ್ ಯಂತ್ರಗಳು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಪುರಸಭೆ ಅಧ್ಯಕ್ಷರಾದ CG ವೀಣಾ ರಾಜೇಶ್ ಮಾತನಾಡಿ, ಪಟ್ಟಣದ ಎಲ್ಲಾ ವಾರ್ಡಿನ UGD ಸಮಸ್ಯೆಗಳನ್ನು ಆದಷ್ಟು ಬೇಗ ಈ ಡಿಸಿಲ್ಟಿಂಗ್ ಮತ್ತು ರಾಡಿಂಗ್ ಯಂತ್ರಗಳ ಮೂಲಕ ಸರಿಪಡಿಸಲು ಕ್ರಮವನ್ನು ಕೈಗೊಳ್ಳಲಾಗುತ್ತಿದ್ದು, ಪುರಸಭೆಗೆ ಅತ್ಯಂತ ಅಗತ್ಯವಾಗಿದ್ದ ಈ ಯಂತ್ರಗಳು ಶಾಸಕರ ಸಹಕಾರದಿಂದ ಮತ್ತು ಪುರಸಭೆ ಅಧಿಕಾರಿಗಳ ಮತ್ತು ಎಲ್ಲ ಪುರಸಭಾ ಸದಸ್ಯರುಗಳ ಪರಿಶ್ರಮದಿಂದ ಬಂದಿದ್ದು, ಈ ಸ್ವಯಂಚಾಲಿತ ಯಂತ್ರಗಳು ಪೌರಕಾರ್ಮಿಕರುಗಳಿಗೆ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವ ಜೊತೆಗೆ ಅವರ ಜೀವ ರಕ್ಷಣೆ ಸಹ ಮಾಡಲಿದೆ ಎಂದು ತಿಳಿಸಿದರು. ಈ ಒಂದು ಹೊಳೆನರಸೀಪುರ ಪಟ್ಟಣವನ್ನು ಶುಚಿಯಾಗಿಡುವಂಥದ್ದು, ನೈರ್ಮಲ್ಯವಾಗಿರುವಂಥದ್ದು ಮತ್ತು ಹೈಜೆನಿಕ್ ಆಗಿರುವಂತಹ ಒಂದು ಪ್ರಕ್ರಿಯೆ ಈಗಲಿಂದ ನಡ್ಕೊಂಡು ಬಂದಿದೆ. ಅದಕ್ಕೆ ಬೆಂಬಲ ಸಮಸ್ಯೆ ಇತ್ತು. ಈಗ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದನ್ನು ಇನಾಗ್ರೇಷನ್ ಮಾಡ್ತಾ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಡಿಸಿಲ್ಟಿಂಗ್ ಮಿಷನ್ ಹಾಗೂ ರಾಡಿಂಗ್ ಮಿಷನ್
ಇವತ್ತು ನಾವು ಹೊಳೆನರಸೀಪುರ ಪಟ್ಟಣಕ್ಕೆ ಅರ್ಪಿಸುತ್ತಿದ್ದೇವೆ. ಇದರ ಮುಖಾಂತರ ಹೊಳೆನರಸೀಪುರ ಪಟ್ಟಣದ ಎಲ್ಲ ಒಳಚರಂಡಿ ಸಮಸ್ಯೆ. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಜಿ ತ್ರಿಲೋಚನಾ, ಸೋಮೇಶ್, ಪುರಸಭೆ ಸದಸ್ಯರಾದ ಎ ಜಗನ್ನಾಥ್, ಸಮುದಾಯ ಸಂಘಟನಾಧಿಕಾರಿ ಪಂಕಜ, ಪರಿಸರ ಇಂಜಿನಿಯರ್ ರುಚಿದರ್ಶಿನಿ ಮತ್ತು ಸಾರ್ವಜನಿಕರು ಹಾಜರಿದ್ದರು. ಜಿಲ್ಲೆಯಲ್ಲಿ ಇಂದು ಹೊಸದಾಗಿ 651 ಕೋವಿಡ್ ಪ್ರಕರಣ ಬೆಳಕಿಗೆ ಬಂದಿದ್ದು ಆತಂಕಕ್ಕೆ ಕಾರಣವಾಗಿದೆ. ಕೋವಿಡ್ ಖಚಿತ ಪ್ರಕರಣಗಳ ಒಟ್ಟು ಸಂಖ್ಯೆ ದಿನಾಂಕ 11/5/2020 ರಿಂದ ಇಲ್ಲಿಯವರೆಗೆ 1,14,650. ದಿನಾಂಕ 22/3/2021 ರಿಂದ ಖಚಿತ ಪ್ರಕರಣಗಳ ಒಟ್ಟು ಸಂಖ್ಯೆ 85,328. ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 88. ಒಟ್ಟು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಒಟ್ಟು ಸಂಖ್ಯೆ 1,11,104. ಒಟ್ಟು ಸಕ್ರಿಯ ಪ್ರಕರಣಗಳು ಕೋವಿಡ್ ಸಂಖ್ಯೆ 2,162. ಕೋವಿಡ್-19 ಸೋಂಕಿನಿಂದ ಮೃತಪಟ್ಟವರ ಇಂದಿನ ಸಂಖ್ಯೆ 0. ಕೋವಿಡ್-19 ಸೋಂಕಿನಿಂದ ಮೃತಪಟ್ಟವರ ಒಟ್ಟು ಸಂಖ್ಯೆ ದಿನಾಂಕ 11/5/2020 ರಿಂದ ಇಲ್ಲಿಯವರೆಗೆ 1,384. ಕೋವಿಡ್-19 ಸೋಂಕಿನಿಂದ ದಿನಾಂಕ 22/3/2021 ರಿಂದ ಮೃತಪಟ್ಟವರ ಒಟ್ಟು ಸಂಖ್ಯೆ 918. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಕ್ರಿಯ ಪ್ರಕರಣಗಳ ರೋಗಿಗಳ ಸಂಖ್ಯೆ 0. ಬ್ರಿಟಿಷರ ಕಾಲದ ಪುರಾತನ ಬೆಳ್ಳಿ ನಾಣ್ಯಗಳನ್ನು ಸಕಲೇಶಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿರುವ ಘಟನೆ ವರದಿಯಾಗಿದೆ. ತಾಲೂಕಿನ ಹಾಲೇಬೇಲೂರು ಗ್ರಾಮದ ಶ್ಯಾಮ್ ಎಂಬುವರ ಕಾಫಿ ತೋಟದಲ್ಲಿ ಕೋಗರವಳ್ಳಿ ಗ್ರಾಮದ ಹರೀಶ್ ಹಾಗೂ ಇತರರು ಕಳೆದ 15 ದಿನಗಳ ಹಿಂದೆ ಕೆಲಸ ಮಾಡುವಾಗ ಬ್ರಿಟಿಷರ ಕಾಲದ ಕೆಲ ನಾಣ್ಯಗಳು ದೊರಕಿದ್ದು ಮಾಲೀಕರಿಗೆ ತಿಳಿಸದೆ ತೆಗೆದುಕೊಂಡು ಹೋಗಿದ್ರು. ಕೆಲಸಗಾರರಿಗೆ ನಿಧಿ ಸಿಕ್ಕಿದೆ ಎಂಬ ಸುದ್ದಿ ಗ್ರಾಮದಲ್ಲಿ ಹರಡಿ ದೊಡ್ಡ ಮಟ್ಟದಲ್ಲಿ ಗುಸುಗುಸು ಪ್ರಾರಂಭವಾಯಿತು. ಈ ಕುರಿತು ತೋಟದ ಮಾಲೀಕರು ಕೆಲಸಗಾರ ಹರೀಶ್ ಬಳಿ ಈ ಕುರಿತು ವಿಚಾರಿಸಿದಾಗ ಅವನು ಇಂದು ನನಗೆ ಒಂದು ನಾಣ್ಯ ಸಿಕ್ಕಿದೆ ಎಂದು ಹೇಳಿ ಮಾಲೀಕರಿಗೆ ಒಂದು ನಾಣ್ಯ ಒಪ್ಪಿಸಿದ್ದಾನೆ. ಈ ವೇಳೆಗಾಗಲೇ ಮಾಹಿತಿ ಸಿಕ್ಕಿದ ತೋಟದ ಮಾಲೀಕ ಶ್ಯಾಮ್ ಪೊಲೀಸರಿಗೆ ಈ ಕುರಿತು ದೂರು ನೀಡಿದ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಠಾಣೆಯ ಪಿಎಸ್ಐ ಬಸವರಾಜ್ ಸ್ಥಳಕ್ಕೆ ಆಗಮಿಸಿ ಹರೀಶ್ನನ್ನು ಬಂಧಿಸಿ ಸುಮಾರು 25 ಬ್ರಿಟಿಷ್ ಕಾಲದ ಬೆಳ್ಳಿ ನಾಣ್ಯಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ನಾಣ್ಯಗಳಿಗೆ ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಬೆಲೆ ಇದೆ ಎಂದು ತಿಳಿದು ಬಂದಿದೆ. ವಶಪಡಿಸಿಕೊಂಡ ನಾಣ್ಯಗಳನ್ನು ಪ್ರಾಚೀನ ಹಾಗೂ ಪುರಾತತ್ವ ಇಲಾಖೆಗೆ ನೀಡಲಾಗುತ್ತದೆ ಎಂದು ಪೊಲೀಸಿನ ಮೂಲಗಳು ತಿಳಿಸಿವೆ. ಡಿವೈಎಸ್ಪಿ ಅನಿಲ್ ಕುಮಾರ್, ಗ್ರಾಮಾಂತರ ಠಾಣೆ ಪಿಎಸ್ಐ ಬಸವರಾಜ್ ಮಾರ್ಗದರ್ಶನದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. 15 ದಿನದ ಹಿಂದೆ ನಮ್ಮ ತೋಟದಲ್ಲಿ ಕೆಲಸಕ್ಕೆ ಬಿಟ್ಟಿದ್ದೆ ಒಂದು 6 ಜನನ. ಅವ್ರಿಗೆ ತೋಟದಲ್ಲಿ ನಿಧಿ ಸಿಕ್ಕಿದೆ. ಈಗ ಹಳೆ ಕಾಯಿನು 1890s ಇದು ಅದೇ 1840s ಕಾಯಿನ್ಗಳು ಸಿಕ್ಕಿದ್ದಾರೆ. ಅವ್ರೇನು ಮಾಡಿದ್ದಾರೆ, ನಮ್ಮ ಹತ್ರ ಹೇಳ್ದಂಗೆ ಹಂಗೆ ತಗೊಂಡೋಗ್ಬಿಟ್ಟಿದ್ದಾರೆ. ಒಂದು 15 ಡೇಸ್ ಆದಮೇಲೆ ಅಲ್ಲೆಲ್ಲೋ ಅಂಗಡಿಗೆಲ್ಲ ಕೊಟ್ಬಿಟ್ಟು ಏನೇನೋ ತಗೊಳ್ತಾ ಇದ್ರಂತೆ. ಅದು ಹಿಂಗೆ ಇನ್ಫಾರ್ಮೇಷನ್ ಬಂತು ಹಿಂಗೆ ಅಂತೇಳ್ಬಿಟ್ಟು ಕರೆದು ಕೇಳಿದಾಗ ನಮಗೇನೋ ಅವ್ರು ಹೇಳಲಿಲ್ಲ. ಆಮೇಲೆ ನಾವು ಬಂದು ಇಲ್ಲಿ ಟೌನ್ ಸ್ಟೇಷನ್ ಇದರಲ್ಲಿ ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದಾಗ ಅವರು ಎಂಕ್ವೈರಿ ಮಾಡಿ ಈ ಕಾಯಿನ್ಗಳನ್ನೆಲ್ಲ ರಿಕವರಿ ಮಾಡಿದ್ದಾರೆ. ಅವರೀಗ ಸುಮಾರು ಎಷ್ಟು ಕಾಯಿನ್ ಸಿಕ್ಕಿದೆ? ಸುಮಾರು ಒಂದು 25 ಕಾಯಿನೇನೋ ಸಿಕ್ಕಿದೆ. ಈಗ ರಿಕವರಿ ಮಾಡಿದ್ದಾರೆ ಅವರು. ನಿಮ್ಮ ಹೆಸರು? ನನ್ನ ಹೆಸರು ಶ್ಯಾಮ್ ಅಂತೇಳಿ. ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿ ಲವ್ಲಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ನಾಡಿನ ಹೆಸರಾಂತ ಮತ್ತು ವರ್ಷದ ಮೊದಲ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸುವ ಮೂಲಕ ಸಾಂಸ್ಕೃತಿಕ ನೆಲೆಗಟ್ಟಿಗೆ ನಾಂದಿ ಹಾಡಿದರು. ರಂಗೋಲಿ ಬಿಡಿಸಿದ ಅಲಂಕರಿಸಿದ್ದ ಇಲ್ಲಿ ದೇಶದ ಬೆನ್ನೆಲುಬಾದ ರೈತರ ಹೆಗ್ಗುರುತಾದ ನೇಗಿಲನ್ನ ಇಟ್ಟಿದ್ರು. ರೈತರು ಬಳಸುವ ಗುದ್ದಲಿ, ಕೊಡಲಿ ಮತ್ತಿತರ ವಸ್ತುಗಳನ್ನು ಜೋಡಿಸಿದ್ದು ಎಲ್ಲರ ಗಮನ ಸೆಳೆಯುವಂತಿತ್ತು. ಸಂಕ್ರಾಂತಿಗೆ ಬಳಸುವ ಅವರೆಕಾಯಿ, ಗೆಣಸು ಮತ್ತಿತರ ವಸ್ತುಗಳನ್ನು ಜೋಡಿಸಿದ್ರು. ಈ ಕುರಿತು ಮಾತನಾಡಿದ ಲವ್ಲಿ ಫ್ರೆಂಡ್ಸ್ ಗ್ರೂಪ್ನ ರೇಖಾ ಪ್ರಸನ್ನ, ಲತಾ ಜಯಕುಮಾರ್, ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಿಸುತ್ತಿದ್ದೇವೆ. ಆಧುನಿಕತೆಯ ಭರಾಟೆಯಲ್ಲಿ ಮರೆಯಾಗುತ್ತಿರುವ ನಮ್ಮ ಕೃಷಿ ಸಂಬಂಧಿತ ವಸ್ತುಗಳನ್ನು ಇಂದಿನ ತಲೆಮಾರಿಗೆ ಪರಿಚಯಿಸುವ ಪ್ರಯತ್ನ ಇದಾಗಿದೆ. ಇದನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಹೇಳಿದರು. ಅಂದರೆ ನಾವೆಲ್ಲ ಗೆಳತಿಯರು ಸೇರಿಬಿಟ್ಟು ಪರಿ ಮನೆಯಲ್ಲಿ ನಾವು ಸಂಕ್ರಾಂತಿ ಹಬ್ಬದ ಇದನ್ನು ಮಾಡಬೇಕು, ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡು ಸೆಲೆಬ್ರೇಟ್ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದನ್ನು ನನ್ನ ಫ್ರೆಂಡ್ ರೇಖಾ ಅವರು ಹೇಳಿದ್ಲು, ಕಲಾ ಹೇಳಿದ್ಲಂತೆ. ಅದಕ್ಕೋಸ್ಕರ ಈ ಥರ ಎಲ್ಲ ನಾವು ಅಂದ್ಕೊಂಡು ಪ್ರತಿ ವರ್ಷವೂ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಇದು ಫಸ್ಟ್ ಇಯರ್ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು. ಸುಮಾ ಪ್ರಮೋದ್ ಅವರು ಮನೆಯಲ್ಲಿ ಮಾಡಿಸೋರು. ಪ್ರತಿ ವರ್ಷ ಸಂಕ್ರಾಂತಿ ನಾವು ಮನೇಲಿ ಸೆಲೆಬ್ರೇಟ್ ಮಾಡಿದ್ದನ್ನು ವಿಡಿಯೋ ಮಾಡಿಸಿ ಇದು ಮಾಡ್ತಾಯಿದ್ರು. ಈಗ ನಾವು ಪರಿ ಮನೇಲಿ ಮಾಡಿರೋದ್ರಿಂದ ಇದು ತುಂಬ ಹೊಸದಾಗಿ ಮಾಡ್ತಾ ಇದ್ದೀವಿ. ಇದು ತುಂಬ ಖುಷಿಯಾಗಿದೆ. ಇದನ್ನು ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಮನೇಲೇ ಇದನ್ನು ಈ ಸರಿ ಡೆಕೋರೇಷನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಸೊ ತುಂಬ ಖುಷಿಯಾಗಿದೆ, ತುಂಬ ಅಂದರೆ ತುಂಬಾ ಸಂತೋಷ ಆಗಿದೆ. ಇದು ವರ್ಷದಲ್ಲಿ ಮೊದಲನೇ ಹಬ್ಬ. ನಂದು ಲವ್ಲಿ ಫ್ರೆಂಡ್ಸ್ ಗ್ರೂಪು ಎಲ್ಲರೂ. ಸೊ ಎಲ್ರಿಗೂ ನಾನು ಲವ್ಲಿ ಫ್ರೆಂಡ್ಸ್ ಅಂತ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ಅಮೋಕ್ ಚಾನಲ್ಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಸಂತೋಷದಲ್ಲಿ ಚಂದ್ರಕಲಾ ರಾಜು, ಅನ್ನಪೂರ್ಣ, ಮಂಜುಳಾ, ರತ್ನ ವೆಂಕಟೇಶ್, ಸುಜಾತ ಮತ್ತಿತರರು ಭಾಗವಹಿಸಿದ್ರು. ಈಗ ಶಹರತ್
ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ, ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ. Akshara Academy, Hassan's #1 coaching center for all competitive exams. IAS, PSI, PDO, FDA, STA, KS ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ. ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನ ಹರಿಸಿ ಮಾರ್ಗದರ್ಶನ ನೀಡಲಾಗುವುದು. ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 446044 8310441846 9964660660. ಮತ್ತೊಮ್ಮೆ ಮುಖ್ಯವಾರ್ತೆಗಳಿಗೆ ಸ್ವಾಗತ. ಸಭಾಂಗಣದಲ್ಲಿ ಧಾನ್ಯಗಳ ಸುಗ್ಗಿಯ ರಾಶಿ, ಕಬ್ಬಿನ ಜಲ್ಲೆ, ಸೊಬಗಿನ ನೋಟ, ಭತ್ತ, ರಾಗಿಯ ತೆನೆಗಳ ಜೊತೆಗೆ ವೈವಿಧ್ಯಮಯವಾದ ರಂಗೋಲಿ, ಸುತ್ತಲೂ ಪ್ರಕಾಶಿಸುವ ದೀಪಗಳ ನಡುವೆ ಸಂಕ್ರಾಂತಿ ಬಂತು, ಸಂಕ್ರಾಂತಿ ಎನ್ನುವ ಹಾಡಿಗೆ ಹೆಜ್ಜೆ ಹಾಕಿದ ಪುಟ್ಟ ಮಕ್ಕಳ ನೃತ್ಯ ಕಲರವ. ಅಭಾ, ಒಂದೇ ಎರಡೆ ಸುಗ್ಗಿ ಸಂಭ್ರಮ, ಸಂಕ್ರಾಂತಿಯ ದಿವ್ಯ ಸ್ವರೂಪ ನೋಡುಗರಿಗೆ ನಿಜಕ್ಕೂ ಸಂತಸ, ಜೊತೆಗೆ ಹಬ್ಬದ ಸಂಭ್ರಮ ನೀಡಿತು. ಇಂತಹದ್ದೊಂದು ಸಂಕ್ರಾಂತಿ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಬೇಲೂರು ಲಯನ್ಸ್ ಕ್ಲಬ್. ಪ್ರತಿ ವರ್ಷದಂತೆ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಸಂದರ್ಭದಲ್ಲಿ ಇಲ್ಲಿನ ಲಯನ್ಸ್ ಪದಾಧಿಕಾರಿಗಳು ಸದ್ಯ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಆಚರಿಸಿದ್ರು. ಬೇಲೂರು ಲಯನ್ಸ್ ಸಂಸ್ಥೆಯ ದಶಕದ ಸಂಭ್ರಮ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಲಯನ್ಸ್ ಸಂಸ್ಥಾಪಕ ಜನ್ಮದಿನ ಹೀಗೆ ನಾನಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಲಯನ್ಸ್ ಜಿಲ್ಲಾ ರಾಜ್ಯಪಾಲ ವಸಂತ್ ಕುಮಾರ್ ಶೆಟ್ಟಿ ಮತ್ತು ಗಣ್ಯರನ್ನು ಸ್ವಾಗತ ಹಾಡಿನೊಂದಿಗೆ ವೇದಿಕೆಗೆ ಕರೆತಂದು ಸಂಕ್ರಾಂತಿಯ ಜನಪದ ಸಂಭ್ರಮದ ಜ್ಯೋತಿಗೆ ಬೆಳಗಿಸಿದ್ರು. ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೇಲೂರು ಲಯನ್ಸ್ ಕ್ಲಬ್ ಸದ್ಯ 10 ವರ್ಷವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿದ್ದು ಇನ್ನಿತರ ಸಂಸ್ಥೆಗಳಲ್ಲಿ ಹಿರಿತನಕ್ಕೆ ಸಾಕ್ಷಿಯಾಗಿದೆ. ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಗಳ ಸಾಲಿನಲ್ಲಿ ಅಗ್ರಮಾನ್ಯವಾಗಿದೆ. ಇಲ್ಲಿನ ಸೇವಾ ಕಾರ್ಯಕ್ಕೆ ಸ್ವತಃ ವಿಶ್ವಸಂಸ್ಥೆಯೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ಆತ್ಮವಿಶ್ವಾಸ ಕಳೆದುಕೊಳ್ಳದ ನಮ್ಮ ಸಂಸ್ಥೆ ಜನಪರ ಕೆಲಸಗಳಿಗೆ ಒತ್ತು ನೀಡಿದ್ದು ಇತಿಹಾಸವೇ ಸರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬೇಲೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ಅಬ್ದುಲ್ ಲತೀಫ್, ಖಜಾಂಚಿ ಸುರೇಶ್, ಪ್ರಾಂತೀಯ ಅಧ್ಯಕ್ಷರಾದ ಗಿರೀಶ್ ಹಾಗೂ ವೆಂಕಟೇಶ್, ಸಂಪುಟ ಖಜಾಂಚಿ ಶ್ರೀನಿವಾಸ ಪೂಜಾರಿ ಇನ್ನು ಮುಂತಾದವರು ಹಾಜರಿದ್ದರು. ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠನಾಥ ನೆಲೆಸಿರುವ ಅರಸೀಕೆರೆ ತಾಲೂಕಿನ ಎಲ್ಲ ಸುಕ್ಷೇತ್ರಗಳಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ನೆರವೇರಿಸುವ ಜೊತೆಗೆ ಕೋವಿಡ್ ನಿಯಮಗಳನ್ನು ಪಾಲಿಸಿ ಭಕ್ತರಿಗೆ ದರ್ಶನಾವಕಾಶ ಕಲ್ಪಿಸಲಾಯಿತು. ಕೋವಿಡ್-19 ಮೂರನೇ ಅಲೆ ಭೀತಿ ನಡುವೆ ಸಾಂಪ್ರದಾಯಿಕವಾಗಿ ನಡೆಸಬೇಕಾದ ವೈಕುಂಠನಾಥನ ಪೂಜೆಯನ್ನು ತಾಲೂಕಿನ ಮಾಲೇಕಲ್ ತಿರುಪತಿ ಶ್ರೀ ವೆಂಕಟರಮಣ, ಹಾರನಹಳ್ಳಿ ತ್ರಿಕುಟಾಚಲ ದೇವಾಲಯ, ಜಾಗು ಲಕ್ಷ್ಮೀ ನರಸಿಂಹ, ಬಾಣವರ ಶ್ರೀ ಚೆನ್ನಕೇಶವ, ಗುತ್ತಿನಕೆರೆ ರಂಗನಾಥಸ್ವಾಮಿ ಹಾಗೂ ಬಿಳಿಕಲ್ ರಂಗನಾಥಸ್ವಾಮಿ ದೇವಾಲಯಗಳಲ್ಲಿ ಶಾಸ್ತ್ರೋಕ್ತವಾಗಿ ಅಭಿಷೇಕ, ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ಸಾವಿರಾರು ಜನರು ಸೇರಿ ಶ್ರೀಯವರ ದರ್ಶನ ಪ್ರಸಾದ ಪಡೆಯುತ್ತಿದ್ದ ದೇವಾಲಯಗಳಲ್ಲಿ ಕೋವಿಡ್ ಭೀತಿ, ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಇಲ್ಲದೆ ದೇವಾಲಯಗಳು ಬಿಕೋ ಎನ್ನುತ್ತಿದ್ವು. ಜನಸಾಗರ ಸೇರಿದಂತೆ ಎಲ್ಲೆಡೆ ಬ್ಯಾರಿಕೇಡ್ ಹಾಕಿಕೊಂಡ ಪೊಲೀಸರ ಸರ್ಪಗಾವಲು ಸಾಮಾನ್ಯವಾಗಿತ್ತು. ಸರಳ ವೈಕುಂಠ ಏಕಾದಶಿ ಆಚರಣೆ ತಾಲೂಕಿನಾದ್ಯಂತ ಎಲ್ಲಾ ದೇವಾಲಯಗಳಲ್ಲಿ ನಡೆದರೆ ವಿರಳವಾದ ಭಕ್ತರು ಕೂಡ ಆಗಮಿಸಿ ತೀರ್ಥ ಪ್ರಸಾದವಿಲ್ಲದೆ ಕೇವಲ ವೈಕುಂಠನಾಥನ ದರ್ಶನ ಪಡೆದು ಪುನೀತರಾದರು. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕೋವಿಡ್-19 ಇರೋದ್ರಿಂದ ಈ ವರ್ಷ ವೈಕುಂಠ ಏಕಾದಶಿನ ಸರಳವಾಗಿ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ನಮ್ಮ ಆರಕ್ಷಕ ಇದ್ರವರು
ನಮ್ಮ ಸಮಿತಿಯವರು ಗ್ರಾಮಸ್ಥರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲ ಭಕ್ತರಿಗೂ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಮಿಕ್ರಾನ್ ರೋಗವು ನಿರೀಕ್ಷೆಗೂ ಮೀರಿ ಅತಿ ವೇಗವಾಗಿ ಹರಡುತ್ತಿದ್ದು ಇದನ್ನು ತಡೆಗಟ್ಟಲು ಸಾರ್ವಜನಿಕ ಆಸ್ಪತ್ರೆ ಪೂರ್ವ ಮುಂಜಾಗ್ರತಾ ಕ್ರಮ ವಹಿಸಲಿದೆ ಎಂದು ಶಾಸಕ ಎಟಿ ರಾಮಸ್ವಾಮಿ ತಿಳಿಸಿದ್ದಾರೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಹೆಚ್ಚುವರಿಯಾಗಿ 20 ಐಸಿಯು ಬೆಡ್, 30 ಆಕ್ಸಿಜನ್ ಬೆಡ್ ಹಾಗೂ ಹೆಚ್ಚುವರಿಯಾಗಿ ವಿದ್ಯುತ್ ಸಂಪರ್ಕಕ್ಕೆ ಟ್ರಾನ್ಸ್ಫಾರ್ಮರ್ ಮತ್ತು 150 ಕೆವಿ ಜನರೇಟರ್ಗಳ ಸಿದ್ಧತೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಶಾಸಕರು ಒಮಿಕ್ರಾನ್ ರೋಗವು ಶರವೇಗದಲ್ಲಿ ಹರಡುತ್ತಿರುವುದು ಶೋಚನೀಯ ಸಂಗತಿ. ಇದರ ದುಷ್ಪರಿಣಾಮ ತಡೆಯಲು ಅರ್ಕಲ್ಗೂಡು ಸಾರ್ವಜನಿಕ ಆಸ್ಪತ್ರೆಗೆ 1,56,93,000 ರೂಪಾಯಿಗಳ ವೆಚ್ಚದಲ್ಲಿ ಐಸಿಯು ಬೆಡ್, ಆಕ್ಸಿಜನ್ ಬೆಡ್ ಮತ್ತು ಜನರೇಟರ್ ಹಾಗೂ ಟ್ರಾನ್ಸ್ಫಾರ್ಮರ್ಗಳ ಸಿದ್ಧತೆಗೆ ಚಾಲನೆ ನೀಡಲಾಗಿದೆ ಎಂದರು. ಅರ್ಕಲ್ಗೂಡು ಸಾರ್ವಜನಿಕ ಆಸ್ಪತ್ರೆ ಅತ್ಯಂತ ಗುಣಮಟ್ಟದ ಚಿಕಿತ್ಸೆಯನ್ನು ಒದಗಿಸ್ತಾ ಇದೆ. ಬಹುತೇಕ ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ ಇರ್ತಕ್ಕಂಥ ಪ್ರಶಂಸೆಗೆ ನಿಮ್ಮೆಲ್ಲರ ಸಹಕಾರದಿಂದ ಪಾತ್ರ ಆಗಿದೆ. ಯಾವುದೇ ಖಾಸಗಿ ನರ್ಸಿಂಗ್ ಹೋಮ್ಗೆ ಕಡಿಮೆ ಇಲ್ಲದಂತೆ ಅಲ್ಲಿ ಸೌಲಭ್ಯಗಳು ದೊರಕ್ತಾ ಇದ್ದವು. ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಎರಡನೇದಾಗಿ ಅರ್ಕಲ್ಗೂಡು ಕೃಷಿ ಇಲಾಖೆ ವತಿಯಿಂದ 106,25,000 ರೂಪಾಯಿ ವೆಚ್ಚದಲ್ಲಿ 1,06,00,000. ಅರ್ಕಲ್ಗೂಡು ಸಾರ್ವಜನಿಕ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗೂ ಮೀರಿದ ಚಿಕಿತ್ಸೆ ದೊರೆಯುತ್ತಿದೆ ಎಂಬ ಪ್ರಶಂಸೆಗೆ ಪಾತ್ರವಾಗಿದೆ. ಇಂತಹ ಸಾಧನೆ ನಿಮ್ಮಗಳ ಆಶೀರ್ವಾದ ನನಗೆ ನೀಡಿದ್ದೀರಾ ಎಂದು ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕುಟುಂಬ ಮತ್ತು ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಕೆಎಂ ಸತೀಶ್, ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿ ಡಾ ಸ್ವಾಮಿಗೌಡ, ವೈದ್ಯಾಧಿಕಾರಿ ಡಾ ದೀಪಕ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹೂವಣ್ಣ, ಆಸ್ಪತ್ರೆ ರಕ್ಷಾ ಕಮಿಟಿ ಸದಸ್ಯ ಎನ್ ರವಿಕುಮಾರ್ ಮತ್ತಿತರ ಮುಖಂಡರು ಹಾಜರಿದ್ದರು. ಎಳ್ಳು ಬೆಲ್ಲ ಹಂಚಿ ಒಳ್ಳೆಯ ಮಾತುಗಳನ್ನು ಆಡುವ ನಾಣ್ಣುಡಿಯ ಪ್ರಖ್ಯಾತ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಹೆಣ್ಣು ಮಕ್ಕಳು ಸಜ್ಜಾಗುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ದಿನೇ ದಿನೇ ಹೆಚ್ಚಾಗುತ್ತಿದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುತ್ತಿದೆ. ಈ ನಡುವೆಯೂ ಜನರು ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿ ಸಂಕ್ರಾಂತಿ ಹಬ್ಬಕ್ಕೆ ಅಗತ್ಯ ವಸ್ತುಗಳು ಹಾಗೂ ಪೂಜಾ ಸಾಮಗ್ರಿಗಳನ್ನು ಖರೀದಿಸುವಲ್ಲಿ ನಿರತರಾಗಿದ್ದು ಕಂಡುಬಂದಿತ್ತು. ಪಟ್ಟಣದ ಕಟ್ಟಿನಕೆರೆ ಮಾರುಕಟ್ಟೆ ಸುತ್ತಮುತ್ತ ಜನ ಜಾತ್ರೆ ಸೇರಿದ್ರು. ಇಂದು ಹಾಸನ ಜಿಲ್ಲೆಯಲ್ಲಿ 651 ಸಕ್ರಿಯ ಪ್ರಕರಣಗಳು ವರದಿಯಾಗಿದೆ. ಹಾಸನ ತಾಲೂಕಿನಲ್ಲಿ 316 ಪ್ರಕರಣ ಪತ್ತೆಯಾಗಿದೆ. ಕೋವಿಡ್ ಪ್ರಕರಣಗಳು ದಿಢೀರನೆ ಹೆಚ್ಚಾಗುತ್ತಿದ್ದರೂ ಸಹ ಜನ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಮರೆತಂತಾಗಿದೆ. ಮಕ್ಕಳು ಎಳ್ಳು ಬೆಲ್ಲ ಹಂಚುವ ಸಂಭ್ರಮದಲ್ಲಿ ಮಾಸ್ಕ್ ಮರೆಯದಂತೆ ಪೋಷಕರು ಎಚ್ಚರಿಕೆ ವಹಿಸಬೇಕು ಎನ್ನುವುದು ಅಮೋಘ್ ವಾಹಿನಿಯ ಕಳಕಳಿ. ಈ ಥರ ಲಾಕ್ಡೌನ್ ಮಾಡಿಬಿಟ್ಟು ಬೆಳೆದ್ಬಿಟ್ಟು ಈ ರೈತರುಗಳು ತಂದುಬಿಟ್ಟು ನನ್ನಿಂದ ಸಾಯ್ತಾ ಇದ್ದೀವಿ. 50 ಕಟ್ಟು ಕಬ್ಬು ಮಾರೋಕ್ಕಾಗಿಲ್ಲ. ಏನು ಮಾಡ್ಬೋದು? ಹಿಂಗಾದ್ರೆ ಏನು ಮಾಡೋದು ಹೇಳಿ? ನಾಳೆ ಲಾಕ್ಡೌನು ಅಂತವ್ರೆ. ಕಬ್ಬು ಅಡ್ಡದಿಡ್ಡಿ ತೂರ್ತಾ ಇದೀವಲ್ಲ, ಏನು ಮಾಡೋದು ನಾವು ರೈತರುಗಳು? ಸರ್, ಲಾಕ್ಡೌನ್ ಮಾಡಿ ತುಂಬ ವ್ಯಾಪಾರ ಇಲ್ದಂಗೆ ಮಾಡಿದ್ದಾರೆ ಸರ್. ಎಲ್ಲ ಶನಿವಾರ ಭಾನುವಾರ ಲಾಕ್ಡೌನ್ ಮಾಡಿದ್ದಾರೆ. ಈ ವರ್ಷ 3 ಕ್ವಿಂಟಲ್ 4 ಕ್ವಿಂಟಲ್ ವ್ಯಾಪಾರ ಮಾಡ್ತಾಯಿದ್ದು, ಈಗ 1.5 ಕ್ವಿಂಟಲ್ ಮಾರಿದ್ದೀವಿ ಸರ್. 1.5 ಕ್ವಿಂಟಲ್ಗೆ ಇನ್ನೂ 1 ಕ್ವಿಂಟಲ್ ಹಂಗೆ ಉಳ್ಕೊಂಡಿದೆ. ಈ ಮಾರಿದ್ರೆ ಇವತ್ತು ಸೇಲ್ ಆಗದೆಲ್ಲ ಹೋದರೆ ಮತ್ತೆಂದು ಪದಾರ್ಥ ಹಾಳಾಗೋವಂಥ ಪದಾರ್ಥಗಳೇ ಇರೋದು ಇಲ್ಲಿರೋದು. ಇವತ್ತು ಆ ವ್ಯಾಪಾರದ ಆದರೆ ಅದರ ನಷ್ಟನೇ, ಅದು ತುಂಬ ನಷ್ಟ ಆಗಿದೆ. ನಾವು ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ತುಂಬ ನಷ್ಟ ಆಗಿದೆ. ಕಲ್ಸಕ್ಕರೆ, ಸಕ್ಕರೆ ಹೆಚ್ಚು, ಹುರ್ಗಡ್ಲೆ, ಕಡಲೆ ಬೀಜ, ಹುರಿದ ಕಡಲೆ ಬೀಜ, ಕಟಿಂಗ್ ಬೆಲ್ಲ ಇವೆಲ್ಲ ಮಾಡ್ತಾಯಿದ್ದೀವಿ. ಅವೆಲ್ಲ ಇನ್ನು ಹಬ್ಬದ ದಿವಸ ಮತ್ತೆ ಸೇಲ್ ಆಗುವಂಥ ಪದಾರ್ಥ ಅಲ್ಲ ಇವು. ಇವತ್ತು ಸೇಲ್ ಆಗದವ್ರೆ ಭಾರಿಯಷ್ಟು ನೋವಾಗುತ್ತೆ. ವ್ಯಾಪಾರಸ್ಥರು ಎಲ್ಲರಿಗೂ ನೋವಾಗುತ್ತೆ ಸರ್. ಏನು ವ್ಯಾಪಾರ ಆಗ್ತಾಯಿದೆಯೋ 30 to 35% ಆಗ್ತಾಯಿದೆ ಅಷ್ಟೇ ಬಿಸ್ನೆಸ್ಸು. ಅದ್ರ ಮೇಲೆ ಏರ್ತಾನೆ ಇಲ್ಲ. ನಾವು ಹಾಕ್ಕೊಂಡಿರೋ ಬಂಡವಾಳನೂ ಇವತ್ತು ಬರ್ದಂಗೆ ಆಗಿದೆ. ನಮ್ಮ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಕೋವಿಡ್ ಹೆಚ್ಚಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಘಟಕಗಳ ಸ್ಥಾಪನೆ ಶ್ಲಾಘನೀಯ. ಇಂತಹ ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ 3ನೇ ಅಲೆ ಎದುರಿಸಲು ಎಲ್ಲರೂ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಕರೆ ನೀಡಿದ್ದಾರೆ. ನಗರದ ಜನಪ್ರಿಯ ಆಸ್ಪತ್ರೆಯಲ್ಲಿ ಇಂದು ಆಮ್ಲಜನಕ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 2ನೇ ಅಲೆ ಎದುರಿಸಲು ಖಾಸಗಿ ಆಸ್ಪತ್ರೆಗಳು ನೀಡಿದ ಸಹಕಾರ ಸ್ವಾಗತಾರ್ಹ. 3ನೇ ಅಲೆ ಎದುರಿಸಲು ಅಗತ್ಯ ಸಿದ್ಧತೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಮನವಿ ಮಾಡಿದರು. 3ನೇ ಅಲೆಯಲ್ಲಿ ಆಕ್ಸಿಜನ್ ಕೊರತೆ ಕಡಿಮೆ ಇದೆ. ಈ ಹಿಂದಿನ ತುರ್ತು ಸಂದರ್ಭದಲ್ಲಿ ದಿನವೊಂದಕ್ಕೆ 2 ಟ್ಯಾಂಕರ್ ಆಮ್ಲಜನಕ ಬಳಸಿರುವ ಉದಾಹರಣೆಗಳಿವೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಘಟಕಗಳನ್ನು ಅಳವಡಿಸಲಾಗಿದ್ದು, ವೈದ್ಯಕೀಯ ಸಿಬ್ಬಂದಿಗಳು ರೋಗಿಗಳ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸಬೇಕು ಎಂದರು. ಕೋವಿಡ್ ಲಸಿಕೆಗಳಲ್ಲಿ ಯಾವುದೇ ಅಡ್ಡಪರಿಣಾಮಗಳಿಲ್ಲ. ಈ ಬಗ್ಗೆ ಯಾವುದೇ ಅನುಮಾನ ಬೇಡ. ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಹಾಕುವ ಜೊತೆಗೆ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದರು. ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಈಗಾಗಲೇ ನಾವು ಪ್ರಾರಂಭಿಸಿದ್ದೇವೆ.
ಹಾಸನ ಮಿಮ್ಸ್ ಆಸ್ಪತ್ರೆಯಲ್ಲೂ ಸಹ ಒಂದು ಆಕ್ಸಿಜನ್ ಸ್ಪರ್ಧೆ ನಡೀತಾ ಇದೆ. ಮತ್ತು ಇನ್ನೊಂದು ಹೆಚ್ಚುವರಿ ಲಿಕ್ವಿಡ್ LMO ಟ್ಯಾಂಕರನ್ನು ಸಹ ಈಗಾಗಲೇ ಮಂಜೂರು ಮಾಡಿದರೆ ಸದ್ಯದಲ್ಲೇ ಅದು ಇಲ್ಲಿಗೆ ಬರಲಿದೆ. ಮತ್ತು ಇವತ್ತು ಎಲ್ಲ ಆಸ್ಪತ್ರೆಗಳು ಸ್ವಾವಲಂಬಿಯಾಗುತ್ತವೆ. ಏನು ನಮ್ಮ ರೋಗಿಗಳಿಗೆ ಆಕ್ಸಿಜನ್ ಬೇಕು ಅವರನ್ನೇ ಉತ್ಪಾದನೆ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯ ಇದೆ. ಜನರಿಗೆ ಯಾರು ವೆಂಟಿಲೇಟರ್ ಇರ್ತಾರೋ ಅಥವಾ ಐಸಿಯುನಲ್ಲಿ ಇರ್ತಾರೋ ಅವರಿಗೆ ಕಂಟಿನ್ಯೂಸ್ ಸಮಯ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಮಾತನಾಡಿ, ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರಿಗೆ ಹಾಸಿಗೆಗಳ ಕೊರತೆಯಾಗದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ತೆರೆದು ರೋಗಿಗಳಿಗೆ ಚಿಕಿತ್ಸೆ ನೀಡಲು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಸನ್ನದ್ಧವಾಗಿದೆ ಎಂದರು. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ನಮ್ಮ ಏನು ನಮ್ಮ ವೈದ್ಯಾಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಸಭೆ ನಡೆಸಿ ನಿರಂತರವಾಗಿ ಕಳೆದ 1.5 ತಿಂಗಳಿಂದ ನಿರಂತರವಾಗಿ ಸಂಘಟನೆ ನಡೆಸಿ ಸಿದ್ಧಪಟ್ಟ ಈ ಒಂದು ಕರೋನಾ ಈ ಸಂದರ್ಭದಲ್ಲಿ ಕೇಸಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಯಾರು ಅನ್ನೆಸರಿ ಹೊರಗಡೆ ಬರಬಾರ್ದು, ಮಾಸ್ಕ್ನ ಬಳಕೆ ಮಾಡಬೇಕು, ಸಮಯಗಳನ್ನು ಅವಾಯ್ಡ್ ಮಾಡಬೇಕು. ಈ ಸಂದರ್ಭದಲ್ಲಿ ಜನಪ್ರಿಯ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಶೀರ್, ಭಾರತೀಯ ವೈದ್ಯಕೀಯ ಸಂಘದ ಜಿಲ್ಲಾಧ್ಯಕ್ಷ ವಾಗೀಶ್, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ HM ಶಿವಣ್ಣ, ಹಿರಿಯ ಪತ್ರಕರ್ತ RP ವೆಂಕಟೇಶ್ ಮೂರ್ತಿ, ರೆಡ್ ಕ್ರಾಸ್ ಸಂಸ್ಥೆಯ HP ಮೋಹನ್ ಮುಂತಾದವರು ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನ ಮಣ್ಣಿನ ಋಣ ಹಾಗೂ ಸಮಾಜದ ಋಣ ತೀರಿಸಲು ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಎಂದು ಶಾಸಕ ಎಟಿ ರಾಮಸ್ವಾಮಿ ವಿಶೇಷ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 2,59 ಲಕ್ಷ ರೂಪಾಯಿಗಳ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ಸಾಲುಕೊಪ್ಪಲು, ಬಾಣದಹಳ್ಳಿ, ಗರಿಘಟ್ಟ, ಹೊನವಳ್ಳಿ ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ಮತ್ತು ಡಾಂಬರ್ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕರು, ಕೋವಿಡ್ ಸಂಕಷ್ಟದ ಪರಿಸ್ಥಿತಿಯಲ್ಲೂ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ. ಈ ಗ್ರಾಮ ರಸ್ತೆ ಕಳೆದ 20 ವರ್ಷಗಳಿಂದ ನಿರ್ಮಾಣವಾಗಿಲ್ಲ. ಆದರೂ ಯಾರನ್ನು ಪ್ರಶ್ನೆ ಮಾಡದ ಗ್ರಾಮಸ್ಥರು ಮಂಜೂರಾದ ರಸ್ತೆ ಕಾಮಗಾರಿ ತಡೆಯಲು ಪ್ರಯತ್ನಿಸುತ್ತಾರೆ. ನೀವು ಬುದ್ಧಿವಂತರು ಎಂದು ಸ್ಥಳೀಯರನ್ನ ಪ್ರಶ್ನಿಸಿದರು. ನಾನು ಹಣ ಆಸ್ತಿ ಮಾಡಲು ರಾಜಕೀಯಕ್ಕೆ ಬಂದವನಲ್ಲ. ಸಮಾಜದ ಋಣ, ಮಣ್ಣಿನ ಋಣ ತೀರಿಸಲು ಬದ್ಧತೆಯಿಂದ ಕೆಲಸ ನಿರ್ವಹಿಸುತ್ತಿದ್ದಾನೆ. ತಾಲೂಕಿನಲ್ಲಿ ಯಾವುದೇ ಗಿಮಿಕ್ ರಾಜಕಾರಣ ಮಾಡದೆ ಪ್ರಾಮಾಣಿಕತೆ, ನಿಷ್ಠೆಯಿಂದ ರಾಜಕೀಯ ಜೀವನ ನಡೆಸುತ್ತಿದ್ದೇನೆ ಎಂದು ಹೆಸರು ಹೇಳಿದ ಮಾಜಿ ಸಚಿವ ಎ ಮಂಜುಗೆ ಕುಟುಕಿದ್ರು. ನೀವೆಲ್ಲ ಬುದ್ಧಿವಂತರಲ್ವಾ? ಇವೆಲ್ಲ ನಿಂತ್ಕೊಂಡು ಹೇಳಕ್ಕಾಗ್ತಿರ್ಲಿಲ್ವಾ? ಆಗ ನಾನು ಶಾಸಕನಾಗಿದ್ದಾಗ ಮಾಡಿಸಿದ್ದೆ ರಸ್ತೆ. ನೀವು ನೆನ್ಕೊಂಡಿದ್ರೋ ನನ್ನನ್ನು ಬಿಟ್ಟಿದ್ರೋ ಗೊತ್ತಿಲ್ಲ. ನೆನ್ಕೊಂಡಿದ್ದೀರ ಎಲ್ಲವಾ? ಇಲ್ಲ ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಜನರೆಲ್ಲ ನಿಂತ್ಕೊಂಡಿದ್ದು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಿಂದೆ ಈಗ ಮತ್ತೆ ನಾನೇ ಬಂದು ಆ ರಸ್ತೆನ ಈಗ ವಿಶೇಷ ಅನುದಾನ ತಂದು ಮಾಡಿಸ್ತಾ ಇದ್ದೀನಿ. ಇವತ್ತು ಗರಿಘಟ್ಟ ರಸ್ತೆ 85 ಲಕ್ಷ ರೂಪಾಯಿನಲ್ಲಿ ಮಂಜೂರಿ ಆಗ ಮಾಡಿಸಿದ್ ನಾವು 20 ವರ್ಷದಿಂದ. ಇವತ್ತು ಆ 85 ಲಕ್ಷ ರೂಪಾಯಿದು ಈಗ ಭೂಮಿ ಪೂಜೆ ಮಾಡಿ ಇಲ್ಲಿ ಬಂದಿದ್ದೀವಿ. ಗಂಗೂರು, ಸರಗೂರು, ಮುಂಡಗೋಡ್ನಲ್ಲಿ ತಲಾ 10 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಗೆ ಭೂಮಿ ಪೂಜೆ ಮಾಡ್ತಾ ಇದೀವಿ. ಒಟ್ಟು ಇವತ್ತು 2,59 ಲಕ್ಷ ರೂಪಾಯಿ ವೆಚ್ಚದ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹೂವಣ್ಣ, ಮೋಕಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಸತೀಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಂಜುಂಡಸ್ವಾಮಿ, ಇಲಾಖೆ ಇಂಜಿನಿಯರ್ ಉಪಸ್ಥಿತರಿದ್ದರು. ಒಕ್ಕಲಿಗ ಸಮಾಜದ ಏಳಿಗೆಗಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಕಾರ್ಯವನ್ನು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಾಗಿದೆ ಎಂದು ಕೆಂಪೇಗೌಡ ಯುವ ಸೇನೆ ಟ್ರಸ್ಟ್ ಜಿಲ್ಲಾ ಅಧ್ಯಕ್ಷ ಉಮೇಶ್ ಹೇಳಿದ್ದಾರೆ. ಪಟ್ಟಣದಲ್ಲಿ ಕೆಂಪೇಗೌಡ ಯುವ ಸೇನೆ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಆದಿಚುಂಚನಗಿರಿ ಮಠದ ಹಿಂದಿನ ಪೀಠಾಧಿಪತಿಗಳಾದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಗಳ 9ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಸ್ವಾಮಿಗಳು ಒಕ್ಕಲಿಗ ಸಮಾಜದ ಏಳಿಗೆಗಾಗಿ ರಾಜ್ಯದೆಲ್ಲೆಡೆ ತಿರುಗಾಡಿ ಜೋಳಿಗೆಯಲ್ಲಿ ಭಿಕ್ಷೆ ಎತ್ತಿ ಆದಿಚುಂಚನಗಿರಿ ಮಠವನ್ನು ಅಭಿವೃದ್ಧಿಗೊಳಿಸಿದರು ಎಂದು ಹೇಳಿದರು. ಶಿಕ್ಷಣದ ಕುರಿತು ವಿಶೇಷ ಕಾಳಜಿ ಹೊಂದಿದ ಸ್ವಾಮೀಜಿಗಳು ಕೇವಲ ಒಕ್ಕಲಿಗ ವಿದ್ಯಾರ್ಥಿಗಳನ್ನು ಮಾತ್ರ ಗಮನವಿಟ್ಟುಕೊಳ್ಳದೆ ಎಲ್ಲ ಸಮಾಜದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಆರೋಗ್ಯ ಕ್ಷೇತ್ರದ ಕಡೆಗೂ ಸಹ ಗಮನ ಹರಿಸಿದ ಸ್ವಾಮೀಜಿಗಳು ಬಡ ರೋಗಿಗಳ ಅನುಕೂಲಕ್ಕಾಗಿ ಮಠದ ವತಿಯಿಂದ ಹಲವು ಆಸ್ಪತ್ರೆಗಳನ್ನು ಸಹ ತೆರೆದರು. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳನ್ನು ನಾವು ಸದಾ ನೆನೆಯಬೇಕಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಯುವ ಸೇನೆ ಟ್ರಸ್ಟ್ ವತಿಯಿಂದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ತಾಲೂಕು ಗೌರವಾಧ್ಯಕ್ಷರಾಗಿ ರಮೇಶ್ ಚಂಪಕನಗರ, ತಾಲೂಕು ಅಧ್ಯಕ್ಷರಾಗಿ ಸಚಿನ್ ಕಿರೆಹಳ್ಳಿ, ತಾಲೂಕು ಕಾರ್ಯದರ್ಶಿಯಾಗಿ ಮಂಜುನಾಥ್, ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಕಿರಣ್ ಕೆಳಗಳೆ, ತಾಲೂಕು ಉಪಾಧ್ಯಕ್ಷರಾಗಿ ವಿನಯ್ ಚಂಪಕನಗರ, ತಾಲೂಕು ಕಾರ್ಯದರ್ಶಿಯಾಗಿ ಸಂದೀಪ್, ನಗರಾಧ್ಯಕ್ಷರಾಗಿ ಹೇಮಂತ್ ಗೌಡ ಅವರುಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷ ಅಶೋಕ್ ಕುಶಾಲಪ್ಪ, ಜಿಲ್ಲಾ ಉಪಾಧ್ಯಕ್ಷ ಮಧುಕುಮಾರ್ ಸುಂಡೆಕೆರೆ, ತಾಲೂಕು ಅಧ್ಯಕ್ಷ ಸಚಿನ್ ಕಿರೆಹಳ್ಳಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಛಾಯಾಗ್ರಹಣ ನಿಂತ ನೀರಲ್ಲ, ಅದೊಂದು ನಿರಂತರ ಚಲನಶೀಲ ಕಲೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ HL ಮಲ್ಲೇಶ್ ಗೌಡ ಬಣ್ಣಿಸಿದ್ದಾರೆ.
ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಇಂದು ನಡೆದ ಸದಸ್ಯರ ಸಭೆ, ಗುರುತಿನ ಚೀಟಿ ವಿತರಣೆ, ಕ್ಯಾಲೆಂಡರ್ ಹಾಗೂ ನೂತನ ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಲೆಗೆ ಹೊಸತನ, ಹೊಸ ಆಯಾಮಗಳನ್ನು ನೀಡಲು ನಿಜವಾದ ಛಾಯಾಗ್ರಾಹಕನಿಗೆ ಮಾತ್ರ ಸಾಧ್ಯ. ಇಂದು ಈ ಕಲೆಗೆ ವಿವಿಧ ತಾಂತ್ರಿಕತೆ ಪ್ರವೇಶದಿಂದ ಇನ್ನಷ್ಟು ಪ್ರಾಮುಖ್ಯತೆ ಪಡೆದಿದೆ ಎಂದು ಹೇಳಿದರು. ಕಣ್ಣು ಕ್ಯಾಮೆರಾಕ್ಕಿಂತ ಶ್ರೇಷ್ಠ. ಗ್ರಾಹಕ ಎಂಬ ಪದದಲ್ಲಿ ಗ್ರಹಿಕೆಯ ಶಕ್ತಿ ಎಂಬ ಅರ್ಥವಿದೆ. ನಿಜವಾದ ಗ್ರಹಿಕೆ ಶಕ್ತಿ ಹೊಂದಿದವನು ಮಾತ್ರ ಸಮರ್ಥ ಛಾಯಾಗ್ರಾಹಕನಾಗಲು ಸಾಧ್ಯ ಎಂದ ಅವರು, ಜಿಲ್ಲೆಯಲ್ಲಿ ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ಛಾಯಾಗ್ರಾಹಕರನ್ನು ಹೊಂದಿರುವುದು ಉತ್ತಮ ಬೆಳವಣಿಗೆ ಎಂದರು. ಛಾಯಾಗ್ರಾಹಕರ ಸಂಖ್ಯೆ ಕೂಡ ಒಂದು ಗಣನೀಯವಾಗಿದೆ. ಛಾಯಾಗ್ರಹಣ ಒಂದು ನಿರಂತರವಾದಂತಹ ಚಲನಶೀಲ ಕಾರ್ಯ. ಆ ಕಲೆ ಯಾವತ್ತೂ ನಿಂತು ನೀರಾಗಲ್ಲ. ಪ್ರತಿ ದಿನ ಕೂಡ ಅದಕ್ಕೊಂದು ನಾವೀನ್ಯತೆ ಇರ್ತದೆ, ಅದಕ್ಕೊಂದು ಹೊಸತನ ಬರ್ತದೆ, ಹೊಸ ಆಯಾಮಗಳು ಆ ಕಲೆಗೆ ಸೇರ್ತಾ ಹೋಗ್ತವೆ. ಹಾಗಾಗಿ ಈ ಸಂಖ್ಯೆಯ ಕಲಾವಿದರು ಈ ಕ್ಷೇತ್ರದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ನೆನಪಿನ ವೃತ್ತಿಯಿಂದ ತೆಗೆದರೆ ಬಹುಶಃ ಹಾಸನದಲ್ಲಿ ಐಡಿಯಲ್ ಫೋಟೋ ಹೌಸ್ ಅಂತ ಹೇಳಿ ಒಂದು ಫೋಟೋ ಹೌಸ್ ಇತ್ತು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ಮಾತನಾಡಿ, ಕೊರೋನಾದಿಂದ ಬಹುತೇಕ ಎಲ್ಲರ ವೃತ್ತಿ ಬದುಕಿನ ಮೇಲೆ ಕರಿಚಾಯಿ ಮೂಡಿದೆ. ಅದರಲ್ಲೂ ಛಾಯಾಗ್ರಾಹಕರ ಕೊರೋನಾ ಹೊಡೆತದಿಂದ ಬಹಳಷ್ಟು ನಲುಗಿದ್ದು ಬದುಕು ನಡೆಸಲು ಪರದಾಡುವಂತಾಗಿದೆ ಎಂದರು. ಹಾಸನ ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ನಿಂಗರಾಜ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಉಪಾಧ್ಯಕ್ಷ ಮಂಜುನಾಥ್, ಖಜಾಂಚಿ ಗಿರೀಶ್, ಹಿರಿಯ ಛಾಯಾಗ್ರಾಹಕ ರಮೇಶ್, ನಿರ್ದೇಶಕ ನಾಗರಾಜ್ ಇತರರು ಹಾಜರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಮುಂದುವರೆದಿದ್ದು, ಇಂದು ರಾತ್ರಿಯಿಂದ ಸೋಮವಾರ ಬೆಳಗ್ಗೆವರೆಗೆ ಕರ್ಫ್ಯೂ ಮುಂದುವರಿಯಲಿದೆ. ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೇಳಿಕೆ. ರಾಜ್ಯ ಸರ್ಕಾರ ಅನಗತ್ಯವಾಗಿ ಬಡ ಮಕ್ಕಳ ಶಿಕ್ಷಣಕ್ಕೆ ತಡೆಯೊಡ್ಡುತ್ತಿದೆ ಎಂದು ಖಂಡಿಸಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮುಖ್ಯಮಂತ್ರಿ ನಿವಾಸದ ಎದುರು ಮಂಗಳವಾರ ಏಕಾಂಗಿ ಧರಣಿ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ. ರಾಜ್ಯದಲ್ಲಿ ಒಮಿಕ್ರಾನ್ ಸೋಂಕು ಪ್ರಮಾಣ ಹೆಚ್ಚಾಗುವ ಮುನ್ನ ಕೋವಿಡ್ 2ನೇ ಡೋಸ್ ಲಸಿಕೆ ಪಡೆದುಕೊಳ್ಳಿ, ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮನವಿ. ಹೊಳೆನರಸೀಪುರ ಪಟ್ಟಣದ ಯುಜಿಡಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಲು 23 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಿಶೀಲ್ಟಿಂಗ್ ಮತ್ತು ರಾಡಿಂಗ್ ಯಂತ್ರಗಳನ್ನು ತರಿಸಲಾಗಿದೆ. ಪುರಸಭಾ ಮುಖ್ಯಾಧಿಕಾರಿ ವಿಡಿ ಶಾಂತಲಾ. ಮತ್ತು ಹಾಸನ ಜಿಲ್ಲೆಯಲ್ಲಿ ಇಂದು ಹೊಸದಾಗಿ 651 ಕೋವಿಡ್ ಪ್ರಕರಣ ಬೆಳಕಿಗೆ. ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.